ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ನಂತರ ಬಿಎಂಆರ್ಸಿಎಲ್ ಅಧಿಕಾರಿಗಳ ಜೊತೆಗೆ ಕೃಷ್ಣ ಭೈರೇಗೌಡರು ಮೊದಲ ಸಭೆಯನ್ನ ನಡೆಸಿದ್ದಾರೆ. ಬಿಎಂಆರ್ಸಿಎಲ್ ಅಧಿಕಾರಿಗಳ ಜೊತೆಗೆ ಈ ಸಭೆಯನ್ನ ಮಾಡಿದ್ದಾರೆ. ಶಾಂತಿನಗರದ ಮುಖ್ಯ ಕಚೇರಿಯಲ್ಲಿ ಈ ಸಭೆ ಆಗುತ್ತೆ. ಡಬಲ್ ಡೆಕ್ಕರ್ ಫ್ಲೈಓವರ್ ಕಮ್ ಮೆಟ್ರೋ ಯೋಜನೆಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗಿದೆ. ಬಿಎಂಆರ್ಸಿಎಲ್ ಅಧಿಕಾರಿಗಳ ನಿಧಾನಗತಿ ಕಾಮಗಾರಿ ಹಿನ್ನೆಲೆ ಈ ಚರ್ಚೆಯನ್ನ ಮಾಡೋದಕ್ಕೆ ಹಾಗೂ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಂಡು ಕಾಮಗಾರಿಗೆ ವೇಗವನ್ನು ನೀಡೋದಕ್ಕೆ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಇದೇ ಸಭೆಯಲ್ಲಿ ತುಷಾರ್ ಗಿರಿನಾಥ್ ಎಸಿಎಸ್ ಅಂದರೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿರುವಂತಹ ತುಷಾರ್ ಗಿರಿನಾಥ್ ರವರು ಹಾಗೂ ಬಿಎಂಆರ್ಸಿಎಲ್ ಎಂಡಿ ಡಾಕ್ಟರ್ ಜೆ ರವಿಶಂಕರ್ ಅವರು ಕೂಡ ಭಾಗಿಯಾಗಿದ್ರು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ಜವಾಬ್ದಾರಿಯನ್ನ ಅಧಿಕೃತವಾಗಿ ವಹಿಸಿಕೊಂಡ ನಂತರ ಸಚಿವ ಕೃಷ್ಣ ಭೈರೇಗೌಡರು ಮೇಲಿಂದ ಮೇಲೆ ಸಭೆಗಳನ್ನು ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕೃಷ್ಣಪ್ಪ. ಭರತ್, ಬಿಎಂಆರ್ಸಿಎಲ್ ಅಧಿಕಾರಿಗಳ ಜೊತೆಗೆ ಸಚಿವ ಕೃಷ್ಣ ಭೈರೇಗೌಡ ಮೊದಲ ಸಭೆಯನ್ನ ನಡೆಸಿದ್ದಾರೆ. ಖಾತೆ ಅಥವಾ ಅಧಿಕಾರವನ್ನ ವಹಿಸಿಕೊಂಡ ನಂತರ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಗಿದೆ, ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಸಚಿವರು ಏನೆಲ್ಲ ಸೂಚನೆಯನ್ನ ನೀಡಿದ್ದಾರೆ? ಭರತ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕೃಷ್ಣಪ್ಪ. ಭರತ್, ಸಚಿವ ಸ್ಥಾನದ ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಅಧಿಕೃತವಾಗಿ ವಹಿಸಿಕೊಂಡ ನಂತರ ಸಚಿವ ಕೃಷ್ಣ ಭೈರೇಗೌಡರು ಜಿಬಿ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಮಾಡಿದ್ರು. ಈಗ ಬಿಎಂಆರ್ಸಿಎಲ್ ಅಧಿಕಾರಿಗಳ ಜೊತೆಗೆ ಮೊದಲ ಸಭೆಯನ್ನ ಮಾಡಿದ್ದಾರೆ. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಗಿದೆ, ಜೊತೆಗೆ ಏನೆಲ್ಲ ಸೂಚನೆಗಳನ್ನ ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಸಚಿವರು ನೀಡಿದ್ದಾರೆ? ಭರತ್, ನಿಟ್ಟಿನಲ್ಲಿ ಒಂದು ಸಭೆಯನ್ನ ಮಾಡಿದ್ರು. ಆ ಸಭೆಯಲ್ಲಿ 6 ತಿಂಗಳ ಒಳಗಡೆ ಬೆಂಗಳೂರಿನಲ್ಲಿ ಈಗಾಗಲೇ ಪ್ರಗತಿಯಲ್ಲಿರುವಂತಹ ರಸ್ತೆ ಕಾಮಗಾರಿಗಳನ್ನ, ಜೊತೆಗೆ ಗುಂಡಿಗಳೇನಿದಾವೆ ರಸ್ತೆಗಳಲ್ಲಿ ವಾರ್ಡ್ ಮಟ್ಟದಲ್ಲಿ ಎಲ್ಲ ಗುಂಡಿಗಳನ್ನ ಮುಚ್ಚಬೇಕು, ಜೊತೆಗೆ ಕಾಮಗಾರಿಗಳಾಗ್ತಾ ಇರುವಂತಹ ಕಡೆ ಕಾಮಗಾರಿಗಳನ್ನು ಕೂಡ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 5 ನಗರ ಪಾಲಿಕೆಯ ಕಮಿಷನರ್ಗಳಿಗೆ ಜೊತೆಗೆ ಜಿಬಿಯ ಮುಖ್ಯ ಕಮಿಷನರ್ಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ತಾವು ಕೆಳಮಟ್ಟದ ಅಧಿಕಾರಿಗಳ ಜೊತೆ ಸಮನ್ವಯನ ಕಾಪಾಡಿಕೊಂಡು ಆದಷ್ಟು ಬೇಗ 6 ತಿಂಗಳ ಒಳಗಡೆ ರಸ್ತೆ ಕಾಮಗಾರಿಗಳಲ್ಲಿ ಏನ್ ನಡೀತಾ ಇದೆ ಸಿಟಿ ಒಳಗಡೆ ಆ ಕಾಮಗಾರಿಗಳ ಜೊತೆಗೆ ರಸ್ತೆ ಗುಂಡಿಗಳು ಎಲ್ಲವನ್ನೂ ಕೂಡ ನೀವು ಮುಚ್ಚಬೇಕು ಅಂತೇಳಿ ಒಂದು ತಾಕೀತನ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಈಗ ಸಚಿವರಾದ ನಂತರ ಮೊದಲನೇ ಬಾರಿಗೆ ಬಿಎಂಆರ್ಸಿಎಲ್ ಕಚೇರಿಗೆ ಬಂದಿದ್ದಾರೆ. ಕಚೇರಿಗೆ ಬಂದಿರೋ ಬಿಆರ್ಸಿಎಲ್ ಎಂಡಿ ಜೊತೆಗೆ ಹಿರಿಯ ಅಧಿಕಾರಿಗಳ ಜೊತೆಲಿ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಎಂಆರ್ಸಿಎಲ್ 3ನೇ ಹಂತದ ಮೆಟ್ರೋ ಕಾಮಗಾರಿಯ ಒಂದು ನಿರ್ಮಾಣದ ಹಂತವನ್ನು ಶುರು ಮಾಡಬೇಕಾಗಿದೆ. ಜೊತೆಗೆ ಈಗಾಗಲೇ ನೀಲಿ ಮಾರ್ಗದಲ್ಲಿ ಆ ಕಾಮಗಾರಿ ಪೂರ್ಣವಾಗಿದ್ರು ಕೂಡ ಇನ್ನು ಸಂಚಾರ ಆರಂಭವಾಗಿಲ್ಲ. ಹಾಗಾಗಿ ಯಾವ ಹಂತದಲ್ಲಿದೆ ಕಾರ್ಯಗಳು, ಯಾಕೆ ವಿಳಂಬವಾಗ್ತಾ ಇದೆ, ಇನ್ನು ಯಾವ ರೀತಿಯಾದ ಒಂದು ಸಹಕಾರ ಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳ ಬಳಿ ಈಗ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಮಾಹಿತಿಯನ್ನ ಪಡೆದುಕೊಂಡ ನಂತರ ಪ್ರಮುಖವಾಗಿ ಈಗ ಕಾಳೇನ ಅಗ್ರಹಾರದಿಂದ ನಾಗವಾರಕ್ಕೆ ಬರುವಂತಹ ಮೆಟ್ರೋ ಲೈನ್ ನ ಆಗಸ್ಟ್ ತಿಂಗಳ ಒಳಗಡೆ ಸಂಚಾರವನ್ನು ಆರಂಭಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಗತಿಯನ್ನ ಕಾಮಗಾರಿ ಎಲ್ಲಿವರೆಗೂ ಬಂದಿದೆ ಮತ್ತೆ ಯಾವಾಗ ರೈಲು ಸಂಚಾರವನ್ನು ಆರಂಭ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅಧಿಕಾರಿಗಳ ಜೊತೆಲಿ ಮಾಹಿತಿಯನ್ನ ತೆಗೆದುಕೊಂಡು ಉದ್ಘಾಟನೆ ಮಾಡುವ ನಿಟ್ಟಿನಲ್ಲಿ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಜೊತೆಗಿನ್ನು ಕೆಂಪು ಮಾರ್ಗ ಅಂದ್ರೆ ಏರ್ಪೋರ್ಟ್ ಸರ್ಜಾಪುರ ರಸ್ತೆಯಿಂದ ಬೆಂಗಳೂರು ಏರ್ಪೋರ್ಟ್ ರಸ್ತೆ ಮಾರ್ಗವಾಗಿ ಮೆಟ್ರೋ ಸಂಚಾರ ಏನಾಗ್ತಾ ಇದೆ, ಅಲ್ಲೂ ಕೂಡ ಕಾಮಗಾರಿ ವಿಳಂಬ ಆಗ್ತಾ ಇದೆ. ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇದ್ರು ಕೂಡ ಇನ್ನು ಕಾಮಗಾರಿ ಪೂರ್ಣವಾಗಿಲ್ಲ. ಹಾಗಾಗಿ ಈ ಮಾರ್ಗದಲ್ಲೂ ಕೂಡ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ, ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸಕ್ಕೆ ಈಗ ಕೃಷ್ಣ ಭೈರೇಗೌಡ ಅವರು ಮುಂದಾಗಿರುವಂತದ್ದು. ಒಟ್ಟಾರೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಗೋಸ್ಕರ ಅಸಮಾಧಾನ ಕೂಡ ಕೊಂಡಿದೆ. ಅಂದ್ರೆ ಬಿಡಿಎ ಮತ್ತೆ ಬಿಎಂಆರ್ಡಿಎ ಇಲಾಖೆಯನ್ನ ಕೊಟ್ಟಿರಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಅಸಮಾಧಾನಗೊಂಡಿದ್ದಂತಹ ಕೃಷ್ಣ ಭೈರೇಗೌಡ ಅವರು ತಡವಾಗಿ ಒಂದು ವಾರದಿಂದ 10 ದಿನಗಳ ನಂತರ ತಡವಾಗಿ ಅಧಿಕಾರವನ್ನ ವಹಿಸಿಕೊಂಡ್ರು ಕೂಡ ಈಗ ಮ್ಯಾರಥಾನ್ ಸಭೆಗಳನ್ನ ಮಾಡೋದ್ರ ಮುಖಾಂತರ ಅಧಿಕಾರಿಗಳ ಜೊತೆಲಿ ಒಂದಿಷ್ಟು ತಾಕೀತನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಂದ ಒಂದಿಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆ ಬೆಂಗಳೂರು ಅಭಿವೃದ್ಧಿಯ ಒಂದು ಉದ್ದೇಶದಿಂದ, ಬೆಂಗಳೂರಲ್ಲಿ ಅರ್ಧಕ್ಕೆ ನಿಂತಿರುವ ಕಾಮಗಾರಿಗಳ ಉದ್ದೇಶದಿಂದ, ಜೊತೆಗೆ ಮೆಟ್ರೋ ಅಗತ್ಯವಾಗಿ ಜನರಿಗೆ ಬೇಕಾಗಿರುವಂತಹ ಮೆಟ್ರೋ ಸಂಚಾರವನ್ನ ಸಾಧ್ಯವಾದಷ್ಟು ಬೇಗ ಕಲ್ಪಿಸಬೇಕು, ಸಂಚಾರವನ್ನ ಆರಂಭಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸಭೆಗಳನ್ನ ಮಾಡ್ತಾ ಇರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ.